ಇವತ್ತಿನ ಒಂದು ವಸ್ತು ವಿಷಯ ಬ್ರಹ್ಮಚರ್ಯ. ನೋಡಿ, ಬ್ರಹ್ಮಚರ್ಯದ ಬಗ್ಗೆ ತುಂಬಾ ಒತ್ತು ಕೊಟ್ಟು ಹೇಳಿರೋರು ಯಾರಂದ್ರೆ ಸ್ವಾಮಿ ವಿವೇಕಾನಂದರು. ನೀವು ರಾಮಕೃಷ್ಣ ಆಶ್ರಮದಾಗ ಹೋದಾಗ ಬ್ರಹ್ಮಚರ್ಯವೇ ಜೀವನ ಅಂತ ಗ್ರಂಥ ಪುಸ್ತಕ ಸಿಗುತ್ತೆ. ಯಾಕೆ ವಿವೇಕಾನಂದರು ಬ್ರಹ್ಮಚರ್ಯಕ್ಕೆ ಒತ್ತು ಕೊಟ್ಟರು? ಕೇವಲ ಬ್ರಹ್ಮಚರ್ಯಕ್ಕೆ ಒತ್ತು ಕೊಟ್ಟವರು ವಿವೇಕಾನಂದ ಮಾತ್ರ ಅಲ್ಲ, ಹಿಂದೆ ಋಷಿ ಮುನಿಗಳು ಕೂಡ, ನಮ್ಮ ಋಷಿ ಪರಂಪರೆಯಲ್ಲಿ ಕೂಡ ಬ್ರಹ್ಮಚರ್ಯಕ್ಕೆ ಮಹತ್ವದ ಪಾತ್ರ ಇತ್ತು. ಯಾಕೆಂದ್ರೆ ಒಂದು ಸದೃಢವಾದ ಭಾರತ ನಿರ್ಮಾಣ ಆಗ್ಬೇಕಂದ್ರೆ ಸದೃಢವಾದ ಕುಟುಂಬದ ವ್ಯವಸ್ಥೆ ಇರಬೇಕು, ಸದೃಢವಾದ ಒಂದು ಸಮಾಜ ಇರಬೇಕು. ಆಗ್ಲೇ ಒಂದು ದೇಶ ಸದೃಢವಾಗಿರುತ್ತೆ. ಒಂದು ಸಮಾಜ ಸದೃಢವಾಗಿರಬೇಕು, ಒಂದು ಕುಟುಂಬ ಸದೃಢವಾಗಿರ್ಬೇಕೆಂದ್ರೆ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಸದೃಢರಾಗಿರಬೇಕು, ದೃಢಕಾಯರಾಗಿರಬೇಕು. ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕವಾಗಿ ಆರೋಗ್ಯವಂತರಾಗಿರ್ಬೇಕು. ಇವತ್ತು ಆರೋಗ್ಯ, ಉತ್ತಮ ಆರೋಗ್ಯ ಅಂದ್ರೆ ರೋಗ ಇಲ್ಲದೆ ಇದ್ರೆ ಅದು ಉತ್ತಮ ಆರೋಗ್ಯ ಅಂತ ಇವತ್ತು ನಾವು ಭಾವಿಸ್ತಾ ಇದ್ದೀವಿ. ಆದರೆ ಅದು ಹಾಗಲ್ಲ, ಅದು ಆಗಲ್ಲ. ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಅವನು ಪರಿಶುದ್ಧನಾಗಿದ್ರೆ, ಅವನು ಶುದ್ಧನಾಗಿದ್ರೆ ಮಾತ್ರ ಆರೋಗ್ಯ ಆಗುತ್ತೆ. ಯಾಕಂದ್ರೆ ಆರೋಗ್ಯದ ಪರಿಭಾಷೆಯೇ ಇವತ್ತು ಚೇಂಜ್ ಆಗಿ ಹೋಗಿದೆ. ನೋಡಿ, ಬ್ರಹ್ಮಚರ್ಯ ಈ ಸಬ್ಜೆಕ್ಟ್ ಇವತ್ತು ನಾವು ನಿಮ್ಗೆ ಹೇಳೋ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಅಂದ್ರೆ, ನಮ್ಮ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಪರಂಪರೆಯಲ್ಲಿ ಹೇಗಿತ್ತು ವ್ಯವಸ್ಥೆ ಎಂಬುದನ್ನ ಸ್ವಲ್ಪ ನಾವು ಮೇಲಕ್ಕೆ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಒಂದ್ ಕಡೆಗೆ ಹೇಳ್ತಾರೆ, ಭವಿಷ್ಯವನ್ನ ಮುಂದಿನ ಭವಿಷ್ಯವನ್ನ ಕಾಣಬೇಕಾದ್ರೆ ಗತಕಾಲದ ಕಡೆಗೆ ತಿರುಗಿ ನೋಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಗತಕಾಲದಿಂದಲೇ ಮುಂದಿನ ಭವಿಷ್ಯ ನಿರ್ಮಾಣ ಆಗುವುದು ಅಂತಂದು ಒಂದು ಕಡೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದಕ್ಕೆ ಹಿಂದೆ ಋಷಿ ಪರಂಪರೆಯಲ್ಲಿ ಹೇಗಿತ್ತು ಎಂಬುದನ್ನ ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ನೋಡಿ, ಹಿಂದೆ ಮಗು ಜನನ ಆದ ನಂತರ ಒಂದು 7 ವರ್ಷ 8 ವರ್ಷದ ನಂತರ ಮಗುವನ್ನ ಗುರುಕುಲಕ್ಕೆ ಕಳಿಸ್ತಾ ಇದ್ರು. ಸಂಧ್ಯಾ ವಂದನೆ ಅವ್ರಿಗೆ ಮಾಡಿಸ್ಬಿಟ್ಟು, ಒಂದು ಪೂಜೆ ಮಾಡಿಸ್ಬಿಟ್ಟು, ಗಾಯತ್ರಿ ಮಂತ್ರ ಕೊಟ್ಟು ಅವ್ರನ್ನ ಗುರುಕುಲ ಕಳಿಸ್ತಾ ಇದ್ರಿ. ಹಿಂದಿನ ಕಾಲದಲ್ಲಿ ಗುರುಕುಲಗಳು ಊರನ್ನ ಬಿಟ್ಟು ಸ್ವಲ್ಪ ದೂರದಲ್ಲಿ ಕಾಡಿನಲ್ಲಿ ಇರ್ತಿದ್ವು. ಆ ಗುರುಕುಲಗಳನ್ನ ಅಂದಿನ ಸಮಾಜ ಅಥವಾ ರಾಜಾಶ್ರಯ, ರಾಜರುಗಳು ಖರ್ಚು ವೆಚ್ಚಗಳನ್ನು ನೋಡಿಕೊಂತ ಇದ್ರು. ಗುರುಕುಲದ ಖರ್ಚು ವೆಚ್ಚಗಳನ್ನ ಅಲ್ಲಿ 64 ವಿದ್ಯೆಗಳು ಎಲ್ಲರೂ 64 ವಿದ್ಯೆಗಳು ಕಲಿಬೇಕಂತ ಇರಲಿಲ್ಲ. ಯಾರಿಗೆ ಎಷ್ಟು ಇಷ್ಟನೋ ಅಷ್ಟು ವಿದ್ಯೆಗಳನ್ನ ಕಲಿಬಹುದಾಗಿತ್ತು ಅಂದಿನ ಗುರುಕುಲದಲ್ಲಿ. ಅಲ್ಲಿ ಗುರುಕುಲದಲ್ಲಿ ಶಾರೀರಿಕವಾದಂತಹ ಮತ್ತೆ ವಿದ್ಯೆಗಳು ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅವನು ಬೆಳೆಯೋದಕ್ಕೆ ಒಂದು ಉತ್ತಮವಾದ ವ್ಯವಸ್ಥೆ ಆ ಗುರುಕುಲದಲ್ಲಿ ಇರ್ತಾ ಇತ್ತು. ಇವತ್ತಿನ ರೀತಿ ಅಲ್ಲ. ಅಲ್ಲಿ ಮಗು ಗೆಳೆಯರ ಜೊತೆಗೆ ಬೆರೆಯುವುದರ ಜೊತೆಗೆ ತನ್ನ ಕೆಲಸಗಳನ್ನ ತಾನೇ ಮಾಡಿಕೊಳ್ತಾ ಇತ್ತು. ಜೊತೆಗೆ ಸೇವಾ ಭಾವನೆಯನ್ನ ಕಲಿತಾ ಇತ್ತು. ಆಮೇಲೆ ನೋಡಿ, ಬ್ರಹ್ಮಚರ್ಯ ಆ ವಿಷಯನೇ ಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿ ಗುರುಕುಲ ಮುಗಿಯುವವರೆಗೂ ಕೂಡ ಹೆಣ್ಣಿನ ಮುಖವನ್ನ ಗಂಡು ನೋಡ್ತಾ ಇಲ್ಲ, ಗಂಡಿನ ಮುಖವನ್ನ ಹೆಣ್ಣು ನೋಡ್ತಾ ಇದ್ದಿಲ್ಲ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಇತ್ತು. ಅಂದ್ರೆ ವಿದ್ಯೆ ಎಂಬುದು ಒಂದು ತಪಸ್ಸಾಗಿತ್ತು. ಅವಾಗ ತಪಸ್ಸಿನ ರೀತಿಯಲ್ಲಿ ಗ್ರಹಿಸ್ಬೇಕಾಗಿತ್ತು. ಇವತ್ತಿನ ಹಾಗೆ ಅಲ್ಲ. ಹೊರಗಡೆ ಯಾವ ಹೆಣ್ಣಿನ ಮುಖನೂ ನೋಡ್ತಿರ್ಲಿಲ್ಲ. ಕಾಡಲ್ಲಿ ಅವರಿಗೆ ಶಿಕ್ಷಣ ಕೊಡ್ತಾ ಇದ್ದದ್ದು. ಆ ಗುರುಕುಲದಂದ್ರೆ ಕಾಡುಗಳಲ್ಲೇ ಇರ್ತಾ ಇದ್ವು. ಹೀಗೆ ಶಿಕ್ಷಣ ಕೊಟ್ಟಾಗ ಮಕ್ಕಳಿಗೆ ಈ ಬೇರೆ ವಿಚಾರಗಳು ಬಂದು ಒದಗೋದಿಲ್ಲ. ಯಾವ ದುಷ್ಟ ವಿಚಾರಗಳು ಕೂಡ ಬರಕ್ ಸಾಧ್ಯ ಇಲ್ಲ. ಆ ವಾತಾವರಣದಲ್ಲಿ ಇದ್ದಾಗ ಗುರುಕುಲ ಪರಂಪರೆ ಅಂದ್ರೆ ಹೀಗೆ ಅವರ ಆರೋಗ್ಯ ಸ್ವಸ್ಥವಾಗಿರುತ್ತೆ, ಅವರ ಮನಸ್ಸು ಸ್ವಸ್ಥವಾಗಿರುತ್ತೆ, ಏಕಾಗ್ರವಾಗಿರುತ್ತೆ. ಅವರು ಗುರುಗಳು ಹೇಳಿದಂತಹ ಎಲ್ಲ
ಅಧ್ಯಯನ ಮಾಡುವುದು, ಗ್ರಂಥಗಳ ಅಧ್ಯಯನ ಆಗಿರ್ಬೋದು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪುರಾಣಗಳ ಅಧ್ಯಯನ, ಶ್ರವಣ, ಮನನ, ನಿಧಿಧ್ಯಾಸ, ಚರ್ಚೆ, ಆಟೋಟಗಳು ಹಾಗೂ ಆಶ್ರಮದ ಸೇವೆ ಇವೆಲ್ಲವನ್ನ ಸರ್ವಾಂಗೀಣ ರೀತಿಯಿಂದ ಮಕ್ಕಳು ಸರ್ವಾಂಗೀಣ ರೀತಿಯಿಂದ ಅಭಿವೃದ್ಧಿ ಆಗ್ತಾ ಇದ್ರು ಗುರುಕುಲದಲ್ಲಿ. ಸ್ನೇಹಿತರೆ, ಇದನ್ನೇ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಒಂದು ಅದ್ಭುತವಾದ, ಇಂಥ ಒಂದು ಅತ್ಯುತ್ತಮವಾದ ಒಂದು ಶಿಕ್ಷಣ ವ್ಯವಸ್ಥೆಯನ್ನ ನಾವು 1835ರಲ್ಲಿ ಕಳ್ಕೊಂಡಿವಿ. ನಮ್ಮ ದೇಶಕ್ಕೆ 12ನೇ ಶತಮಾನದಿಂದ ದಾಳಿ ಪ್ರಾರಂಭವಾಗಿ ಆದ್ರೂ ನಾವು ಕಳ್ಕೊಂಡಿರ್ಲಿಲ್ಲ ಎಷ್ಟೋ ಶತಮಾನಗಳವರೆಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ. ಆದ್ರೆ 1835ರಲ್ಲಿ ನಾವು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಕಳ್ಕೊಂಡ್ವಿ. ದಾಳಿಕೋರರ ಹೊಡೆತಕ್ಕೆ ಅಲ್ಲಿ ಇಲ್ಲಿ ನಷ್ಟ ಆಗಿತ್ತು, ಕಂಪ್ಲೀಟ್ ಆಗಿ ನಷ್ಟ ಆಗಿರ್ಲಿಲ್ಲ. ಆದ್ರೆ 1835 ನಂತರ ಕಂಪ್ಲೀಟ್ ಬೋಲ್ಡಜರ್ ಇಟ್ ಸಾಫ್ ಮಾಡಿದಂಗೆ ಆಗಿಬಿಡ್ತು, ವ್ಯವಸ್ಥೆನೆ ಹೋಗ್ಬಿಡ್ತು. ಈ ಮೆಕಾಲೆ ಬಂದು LKG UKG ಪ್ರಾರಂಭ ಮಾಡಿದ. ಹಾಗೆ ಯಾವಾಗ ಮೆಕಾಲೆ LKG UKG ಸ್ಟಾರ್ಟ್ ಮಾಡಿದಾಗ ಯಾರು ಕೂಡ LKG UKG ಮಕ್ಕಳು ಕಳ್ಸಕ್ ತಯಾರಿರಲಿಲ್ಲ ನಮ್ಮ ಭಾರತದಲ್ಲಿ. ಆದ್ರೆ ಅವ್ರು ಒಂದು ಕಂಡೀಷನ್ ಹಾಕಿದ್ರು, ಏನಂದ್ರೆ ಯಾರು ನಮ್ಮ LKG UKG ನಮ್ಮ ಇಂಗ್ಲಿಷ್ ಶಿಕ್ಷಣ ಪಡ್ಕೊಂಡ್ರೆ ಅವ್ರಿಗೆ ಮಾತ್ರ ಕೆಲಸಗಳು ಅಂತಂದು ಮಾಡಿಬಿಟ್ರು. ಅವ್ರಿಗೆ ಮಾತ್ರ ಜಾಬ್, ಅವ್ರನ್ನ ನಾವು ಕೆಲಸ ತಗೊಂತೀವಿ, ಅವ್ರಿಗೆ ನಾವು ಸಂಬಳ ಕೊಡ್ತೀವಿ, ಈಗ ಮಾಡಿದ್ರು. ಆವಾಗ ಅನಿವಾರ್ಯ ಕೆಲಸ ಮಾಡ್ಬೇಕು. ಯಾಕಂದ್ರೆ ಇಡೀ ಭಾರತದಲ್ಲಿದ್ದಂತ ಈ ಚಿನ್ನದ ನಾಡನ್ನ ದೋಚಿ ಹೋಗ್ಬಿಟ್ರು ಇಂಗ್ಲಿಷರು. ಕಂಪ್ಲೀಟ್ ಭಾರತವನ್ನ ದೋಚ್ಕೊಂಡು ಹೋಗ್ಬಿಟ್ರು. ಇಲ್ಲಿ ಏನು ಬಿಡ್ಲಿಲ್ಲ ಅವರು. ಏನ್ ಬೆಳೆದ್ರೆ ಕಿತ್ಕೊಂಡು ಹೋಗತ್ತೆ, ಏನ್ ಮಾಡಿದ್ರೆ ಕಿತ್ಕೊಂಡು ಹೋಗತ್ತೆ, ನಮ್ಗೆ ಏನು ಬಿಡ್ತಿರ್ಲಿಲ್ಲ. ಎಷ್ಟು ಸಲ ಹಸುವಿನಿಂದ ನಮ್ಮ ದೇಶದಲ್ಲಿ ಹಸುವಿನಿಂದ ಪ್ರಜೆಗಳು ಸತ್ತಿದ್ದಾರೆ, ಭಾರತೀಯರು ಹಸುವಿನಿಂದ ಸತ್ತಿದ್ದಾರೆ. ಅಂತಹ ಬಡತನ. ಯಾಕಂದ್ರೆ ಈ ದಾಳಿಕೋರರು ಬರೋಕಿನ ಮೊದಲು ಭಾರತ ಹೇಗಿತ್ತು ಅಂದ್ರೆ ಬಹಳ ವಿಜೃಂಭಣೆವಾಗಿತ್ತು, ಬಹಳ ಶ್ರೀಮಂತ ರಾಷ್ಟ್ರವಾಗಿತ್ತು. ಆದ್ರೆ ಯಾವಾಗ ದಾಳಿಕೋರರು ಬಂದ್ರು ಈ ದೇಶವನ್ನ ಲೂಟಿ ಮಾಡಿದ್ರು. ಈಗ ಈ ಮುಸ್ಲಿಮರು ಈ ದೇಶವನ್ನ ದಾಳಿ ಮಾಡಿದಾಗ ಅವರು ಲೂಟಿ ಮಾಡಿದ್ರು. ಹಾಗೆ ಇಂಗ್ಲಿಷರಂತರೂ ಬಾಚಿ ಹಾಕ್ಬಿಟ್ರು. ಅವಾಗ ಆ ವ್ಯವಸ್ಥೆ ಇತ್ತು. ಅವಾಗ ಕೆಲಸ ಮಾಡ್ಲೇಬೇಕು, ಜೀವನ ಕೆಲಸ ಮಾಡಿದ್ರೆ ಜೀವನ, ಹೊಟ್ಟೆಗೆ ಜೀವನ ನಡೆಸಕ್ ಬೇಕಲ್ವಾ. ಇಂಥ ಪರಿಸ್ಥಿತಿ ಇದ್ದಾಗ ಇದನ್ನ ಎನ್ಕೇಸ್ ಮಾಡ್ಕೊಂಡು ಮೆಕಾಲೆ ಶಿಕ್ಷಣವನ್ನ ಇಂಟ್ರೊಡ್ಯೂಸ್ ಮಾಡಿ ನಮ್ಮ ಈ ಗುರುಕುಲ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ನಾಶ ಮಾಡಾಕಿದ್ರು. ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಹೇಳಕೊಟ್ಟಿರುವಂತ ವಿಚಾರ ಏನಂದ್ರೆ, ಇವತ್ತು ನಾವು ಇಂಗ್ಲಿಷ್ ಶಿಕ್ಷಣವನ್ನ ಕಲಿತಂತವ್ರು ನಾವು ಏನ್ ಆಗ್ತಾ ಇದ್ದೀವಿ ಅಂದ್ರೆ, ನಮ್ಮ ಶಾಸ್ತ್ರ ಗ್ರಂಥಗಳ ಕಡೆಗೆ, ನಮ್ಮ ಋಷಿ ಮುನಿಗಳ ಕಡೆಗೆ, ನಮ್ಮ ಗುರು ಹಿರಿಯರು ಹೇಳಿರುವಂತ ವಾಕ್ಯದ ಕಡೆಗೆ, ಗ್ರಂಥಗಳ ಕಡೆಗೆ ಮುಖ ಮಾಡ್ತಾ ಇಲ್ಲ. ನಾವು ಇಂಗ್ಲಿಷ್ ಶಿಕ್ಷಣನ ಓದ್ತಾ ಅದನ್ನೇ ಕಂಠಪಾಠ ಮಾಡ್ತಾ ಈ ಹಾದಿ ಹಿಡ್ಕೊಂಡು ಯುರೋಪಿನ ಸಂಸ್ಕೃತಿ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮದನ್ನ ನಾವು ಮರಿತಾ ಇದ್ದೀವಿ. ನೋಡಿ, ಇವತ್ತು ಎಷ್ಟೋ ಜನ ಯುವಕರಿಗೆ ಉದ್ಯೋಗ ಇಲ್ಲ, ಸ್ವತಂತ್ರ ಏನಾದ್ರೂ ಕೆಲಸ ನನ್ನ ಧೈರ್ಯ ಇಲ್ಲ, ಬುದ್ಧಿ ಇಲ್ಲ, ವ್ಯವಹಾರ ಮಾಡ್ತೀನಿ ಗಳಿಸ್ತೀನಿ ಅದು ಕೂಡ ಇಲ್ಲ. ಏನನ್ನ ಹಾಕೋದು ಎಲ್ಲ ಲಾಸ್ ಮಾಡ್ಕೊಂಡ್ ಬರೋದು, ಬಂಡವಾಳ ಲಾಸ್ ಮಾಡ್ಕೊಂಡ್ ಬರೋದು. ಇವತ್ತು ಎಷ್ಟೋ ಜನ ಯುವಕರು ಅವ್ರ ಅಪ್ಪ ಅವರಮ್ಮ ಅವ್ರ ಕುಟುಂಬದವರ ಆಶ್ರಯದಲ್ಲಿ ಬದುಕಬೇಕಾಗಿದೆ. ಓದಿರ್ತಾರೆ, ಡಿಗ್ರಿ, ಡಬಲ್ ಡಿಗ್ರಿ, 4-5 ಡಿಗ್ರಿ ಓದಿರ್ತಾರೆ. ಆದ್ರೂ ಅವ್ರಿಗೆ ಉದ್ಯೋಗ ಇರೋದಿಲ್ಲ, ದುಡಿಮೆ ಇರೋದಿಲ್ಲ. ಎಲ್ಲೋ ಕೆಲವರು ದುಡಿತಿರ್ತಾರೆ, ಆದ್ರೆ ಎಲ್ಲರೂ ಇಲ್ಲ. ಅದಕ್ಕೆ ಬ್ರಹ್ಮಚರ್ಯ ಬಹಳ ಇಂಪಾರ್ಟೆಂಟ್ ಇದೆ. ಇವತ್ತು ನಿರುದ್ಯೋಗವನ್ನ ತೊಡೆದಾಕಬೇಕು. ನೋಡಿ, ಈ ಬ್ರಹ್ಮಚರ್ಯ ಎಂಬುದು ಕೇವಲ ಋಷಿ ಮುನಿಗಳಿಗೆ ಅಂದ್ರೆ ಸನ್ಯಾಸಿಗಳಿಗೆ ಇವತ್ತು ತಪ್ಪು ಕಲ್ಪನೆ ಬಂದ್ಬಿಟ್ಟಿದೆ. ಈ ಬ್ರಹ್ಮಚರ್ಯ ಎಂಬುದು ಋಷಿ ಮುನಿಗಳಿಗೆ ಅನ್ವಯ ಆಗುತ್ತೆ, ಸನ್ಯಾಸಿಗಳಿಗೆ ಅನ್ವಯ ಆಗುತ್ತೆ, ಸಾಧಕರಿಗೆ ಅನ್ವಯ ಆಗುತ್ತೆ, ನಮಗೇನು ಅನ್ವಯ ಆಗೋದಿಲ್ಲ. ಆ ಒಂದು ಮೂಡಲ್ಲಿ ಇವತ್ತು ಯುವಕರಿದ್ದಾರೆ.
ಸ್ನೇಹಿತರೆ, ಯಾರು ಕಟ್ಟುನಿಟ್ಟಾದ ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತಾರೋ ಅವರ ಜೀವನದಲ್ಲಿ ಎಂತ ಸವಾಲುಗಳು ಬಂದ್ರೆ ಅವರು ಎದುರಿಸ್ತಾರೆ. ಅವರಿಗೆ ಸರ್ಕಾರದಿಂದನೇ ಉದ್ಯೋಗ ಸಿಗೋಕಮ್ಮದೇನಿಲ್ಲ, ಸ್ವಯಂ ಉದ್ಯೋಗವನ್ನು ಅವರೇ ಹುಡುಕೊಂತಾರೆ. ಆ ಶಕ್ತಿ ಬ್ರಹ್ಮಚರ್ಯದಲ್ಲಿದೆ. ಬ್ರಹ್ಮಚರ್ಯ ಅಂದ್ರೆ 14ರಿಂದ ಸ್ಟಾರ್ಟ್ ಆಗಿ 14ನೇ ವಯಸ್ಸಿನಿಂದ ಪ್ರಾರಂಭವಾಗಿ ಒಂದು ವೀರ್ಯವನ್ನ ಕೆಳಗಡೆ ಹೋಗಕ್ ಬಿಡದೆ ಅದನ್ನ ಸಂರಕ್ಷಣೆ ಮಾಡಿ ಇಟ್ಕೋಬೇಕು. ಅದು ಹೇಗ್ ಮಾಡೋದು? ಕಷ್ಟ ಇದೆ ಇವತ್ತು. ನಾನು ಈ ಮೊದಲೇ ಪೀಠಿಕೆ ಹಾಕಿದೆ, ಗುರುಕುಲಗಳ ಬಗ್ಗೆ ನಾನು ಪೀಠಿಕೆ ಹಾಕಿದೆ. ಅಲ್ಲಿ ಒಂದು ಗಂಡು ಒಂದು ಹೆಣ್ಣು ನೋಡ್ತಿದ್ದಿಲ್ಲ, ಒಂದು ಹೆಣ್ಣು ಒಂದು ಗಂಡು ನೋಡ್ತಿದ್ದಿಲ್ಲ. ನಾನೀಗ ಹೇಳ್ತಾ ಇರೋದು ಹೆಣ್ಮಕ್ಳಿಗೂ ಮತ್ತು ಗಂಡು ಮಕ್ಕಳಿಗೂ ಇಬ್ಬರಿಗೂ ಅನ್ವಯ ಆಗುತ್ತೆ, ಇಬ್ಬರಿಗೂ ಅನ್ವಯ ಆಗುತ್ತೆ ನಾನೀಗ ಹೇಳ್ತಾ ಇರೋದು. ಆಗ ಹೆಣ್ಣಿನ ಮಕ್ಕ ನೋಡ್ತಿದ್ದಲ್ಲ, ಗಂಡಿನ ಮಕ್ಕ ಹೆಣ್ಣು ನೋಡ್ತಿದ್ದಲ್ಲ, ಹೆಣ್ಣಿನ ಮಕ್ಕ ಗಂಡು ನೋಡ್ತಿದ್ದ. ಆ ಒಂದು ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಅಲ್ಲಿತ್ತು. ಆದ್ರೆ ಇವತ್ತಿನ ವ್ಯವಸ್ಥೆ ಆಗಿಲ್ಲ. ಯಾಕೆಂದ್ರೆ ನಾವು ಹಳ್ಳಿಯಲ್ಲಿ ಹೈಸ್ಕೂಲ್, ಹಳ್ಳಿಯಲ್ಲಿ ಪ್ರೈಮರಿ ಇರ್ಬೋದು ಅಥವಾ ಹೈಸ್ಕೂಲ್ ಹಳ್ಳಿಯಲ್ಲಿ ಇರುತ್ತೆ. ಹಳ್ಳಿ ಬಿಟ್ಟು ಇನ್ನು ಕಾಲೇಜ್ಗೆ ಹೋಗ್ಬೇಕು ಅನ್ನೋ ತಕ್ಷಣ ಸಿಟಿಗೆ ಹೋಗ್ಬೇಕು. ಸಿಟಿಯಲ್ಲಿ ಕಾಲೇಜ್ಗಳು ಸಿಟಿ ಮಧ್ಯದಲ್ಲಿ ಇರ್ತವೆ. ನಾವು ಅರೆ ಬರೆ ಬಟ್ಟೆ ಹಾಕಿರುವಂತ ಸಿನಿಮಾ ಪೋಸ್ಟರ್ಗಳನ್ನು ನೋಡ್ಕೊಂತ ಹೋಗ್ತೀವಿ ಅಲ್ವಾ? ಅದನ್ನ ನೋಡಿದ್ಮೇಲೆ ಆಕರ್ಷಣೆ ಉಂಟಾಗುತ್ತೆ, ಮತ್ತೆ ಆ ಫಿಲಿಂಗಳು ನೋಡಕ್ ಹೋಗೋದು. ಅದನ್ನ ನೋಡಿದ್ಮೇಲೆ ಅದನ್ನು ಟ್ರಯಲ್ ಮಾಡಕ್ ಪ್ರಯತ್ನ ಮಾಡೋದು. ಹೀಗೆ ಸಿನಿಮಾಗಳನ್ನು ನೋಡುವಂಥದ್ದು, ಧಾರಾವಾಹಿಗಳು ನೋಡುವಂಥದ್ದು, ಮನೆಯಲ್ಲಿ ಟಿವಿಯಲ್ಲಿ ಸಿನಿಮಾಗಳು, ಥಿಯೇಟರ್ಲ್ಲಿ ಸಿನಿಮಾಗಳು, ಮೊಬೈಲ್ನಲ್ಲಿ ಸಿನಿಮಾಗಳು, ಇಂಟರ್ನೆಟ್ಗಳು, ಯೂಟ್ಯೂಬ್ಗಳು, ಇಲ್ಲೆಲ್ಲ ನೋಡುವಂಥದ್ದು. ಗಂಡು ಹೆಣ್ಣು, ಹೆಣ್ಣು ಗಂಡು, ಅವೆಲ್ಲ ಫಿಲ್ಮ್ಗಳು ಇವೆಲ್ಲ ನೋಡುವಂಥದ್ದು. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಬ್ರಹ್ಮಚರ್ಯ ಕಾಪಾಡಿಕೊಳ್ಳಕ್ ಆಗೋದಿಲ್ಲ. ಇವತ್ತು ಬ್ರಹ್ಮಚರ್ಯ ಕಾಪಾಡಿಕೊಳ್ಳುವಂಥದ್ದು ಒಂದು ಸವಾಲಾಗಿ ಪರಿಣಮಿಸಿದೆ ನಮ್ಮ ಯುವಕರಿಗೆ. ಇವತ್ತು ಯುವಕರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂತ ಇಲ್ಲ, ವ್ಯವಹಾರದಲ್ಲಿ ಅವರು ಯಶಸ್ವಿ ಆಗ್ತಾ ಇಲ್ಲ, ಅವ್ರ ಜೀವನದಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಅದಕ್ಕೇನ್ ಕಾರಣ?